ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನದಿಂದ 44ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಮತ್ತು 44ನೇ ವಚನದಿಂದ 51ನೇ ವಚನದವರೆಗೂ ಅದರಿಂದ ಕೆಲವು ವಿಷಯಗಳನ್ನು ಕಲಿತುಕೊಳ್ಳೋಣ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನು ಯಾವ ಗಳಿಗೆಯಲ್ಲಿ ಈ ಭೂಮಿಗೆ ಎರಡನೇ ಬರುತ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ ಕಾರಣ ನಾವು ಎಚ್ಚರವಾಗಿದ್ದುಕೊಂಡು ಕಾದುಕೊಳ್ಳಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕಳ್ಳನು ಒಬ್ಬ ಯಜಮಾನನ ಮನೆಗೆ ಕದಿಯುವುದಕ್ಕೆ ಬರುತ್ತಾನೆಂಬುದಾಗಿ ಗೊತ್ತಿರುವಾಗ ಆತನು ಕಾದುಕೊಂಡು ಆ ಮನೆಯನ್ನು ಕಳ್ಳು ಮಾಡುವುದಕ್ಕೆ ಯಜಮಾನನು ಕೊಡುವುದಿಲ್ಲ. ಅದೇ ರೀತಿಯಾಗಿ ಕಳ್ಳನು ಬರುವ ಹಾಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಯಾವ ಸಮಯದಲ್ಲಿ ಬರುತ್ತಾನೋ ಗೊತ್ತಿಲ್ಲ. ಆದ ಕಾರಣ ನಾವು ಎಚ್ಚರಿಕೆಯಾಗಿರಬೇಕು. ಪರಲೋಕ ರಾಜ್ಯಕ್ಕೆ ತಂದೆ ಒಟ್ಟಿಗೆ ಹೋಗುವುದಕ್ಕಾಗಿ ನಾವು ಕಾದುಕೊಂಡವರಾಗಿರಬೇಕು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ತಂದೆಯಾದ ದೇವರು ಯೇಸು ಕ್ರಿಸ್ತನ ಎರಡನೇ ಬರುತ್ತಾನೆ. ಆತನು ಬರುವಾಗ ನಾವು ಆತನೊಟ್ಟಿಗೆ ಹೋಗುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ಇಲ್ಲ, ನಾವು ಈ ಲೋಕದಲ್ಲಿ ನಮ್ಮದೇ ಆದಂತ ಕೆಲಸ, ನಮ್ಮದೇ ಆದಂತ ಒಂದು ಚಟುವಟಿಕೆಗಳಲ್ಲಿ ನಾವು ಕಾರ್ಯನಿರತರಾಗಿದ್ದೇವಾ? ಈ ಒಂದು ವೇಳೆಯಲ್ಲಿ ನಾವು ಕಾರ್ಯನಿರತರಾಗಿದ್ದಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಯಾವ ಸಮಯದಲ್ಲಿ ಬರುತ್ತಾನೋ ಆತನು ಬರುವಾಗ ನಾವು ಹೋಗುವುದಕ್ಕೆ ಸಿದ್ಧರಾಗಬೇಕೆಂಬುದಾಗಿ ನೋಡುವಾಗ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಲೋಕದಲ್ಲಿ ಪರಲೋಕಕ್ಕೆ ಹೋಗಬೇಕಾದರೆ ಯಾವ ರೀತಿಯಾಗಿ ನಾವು ಸಿದ್ಧರಾಗಬೇಕೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಮತ್ತು ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳು ಕೈಕೊಂಡು ನಡೆಯಬೇಕು. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನನ್ನ ನೆರೆಯವರನ್ನು ನನ್ನಂತೆ ಪ್ರೀತಿಸಬೇಕು ಮತ್ತು ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯ ಹೊಂದಿದವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು. ಇವೆಲ್ಲವುಗಳಲ್ಲಿ ನಾವು ಎಚ್ಚರಿಕೆ ಆಗಿದ್ದುಕೊಂಡು ಸಿದ್ಧರಾದಾಗ ತಂದೆಯಾದ ದೇವರು ಎರಡನೇ ಬರುವಾಗ ನಾವು ಆತನೊಟ್ಟಿಗೆ ಹೋಗುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 44ರಿಂದ 51ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಬ್ಬ ಯಜಮಾನನಿರುತ್ತಾನೆ. ಯಜಮಾನನ ಮನೆಯಲ್ಲಿ ಊಟ ಬಡಿಸುವುದಕ್ಕಾಗಿ ಒಬ್ಬ ಆಳು ಮಗನನ್ನು ಇಡುವಂತವನಾಗಿದ್ದಾನೆ. ಆತನು ಯಜಮಾನನು ನಂಬಿಗಸ್ತನಾದ ಆಳು ಮಗನೆಂಬುದಾಗಿ ಊಟ ಬಡಿಸುವುದಕ್ಕೆ ಇಡುವಾಗ ಯಜಮಾನನು ತನ್ನ ಕೆಲಸದ ಮೇಲೆ ಆಚೆ ಹೋಗಿದ್ದಾಗ ಯಜಮಾನನು ಇಲ್ಲದೆ ಇರುವ ಸಮಯದಲ್ಲಿ ಆಳು ಮಗನು ಮನೆ ಊಟ ಹಾಕುವಂತ ಆಳು ಮಗನು ಏನು ಮಾಡ್ತಾನೆಂಬುದಾಗಿ ನೋಡುವಾಗ ಸಂಗಡ ಇದ್ದಂತ ಆಳು ಮಕ್ಕಳಿಗೆ ಜಗಳ ಮಾಡುತ್ತಾನೆ, ಹೊಡೆಯುತ್ತಾನೆ, ಹುಡುಕರೊಟ್ಟಿಗೆ ಸೇರಿ ಕುಡಿಯುತ್ತಾನೆ. ಈ ರೀತಿಯಾಗಿ ಮಾಡುವಾಗ ಯಜಮಾನನು ಒಂದು ದಿನ ಬರುತ್ತಾನೆ. ಆತನು ಬರುವ ಸಮಯ ಈ ಆಳು ಮಗನಿಗೆ ಗೊತ್ತಿರುವುದಿಲ್ಲ. ಒಂದು ಸಮಯದಲ್ಲಿ ಆ ಯಜಮಾನನು ಬರುತ್ತಾನೆ. ಬಂದಾಗ ಯಜಮಾನನು ಆಳು ಮಗನನ್ನು ನೋಡುತ್ತಾನೆ. ನೋಡಿ ಆತನನ್ನು ಹೊಡೆದು ಆತನನ್ನು ಕೆಲಸದಿಂದ ತೆಗೆದು ಹಾಕುತ್ತಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಆತನನ್ನು ಹೊಡೆದು ಯಾವ ರೀತಿಯಾಗಿ ತೆಗೆದು ಹಾಕುತ್ತಾನೆ ಎಂಬುದಾಗಿ ನೋಡುವಾಗ ಕಪಟಿಗಳಿಗೆ ಯಾವ ರೀತಿಯಾದ ಒಂದು ಶಿಕ್ಷೆ ಇರುತ್ತದೋ ಆ ರೀತಿಯಾಗಿ ಶಿಕ್ಷೆ ಕೊಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನು ಎರಡನೇ ಬರ್ತಾ ಇದ್ದಾನೆ. ಆತನು ಬರುವಾಗ ನಾವು ಈ ಲೋಕದಲ್ಲಿ ನಂಬಿಗಸ್ತರಾಗಿ ಜೀವಿಸುವಂತವರಾಗಬೇಕು. ನಂಬಿಗಸ್ತರಾಗಿ ಜೀವಿಸುವಾಗ ತಂದೆಯಾದ ದೇವರು ಬರುತ್ತಾನೆ. ನಮ್ಮ ನಂಬಿಕೆಯನ್ನು ನೋಡಿ ನಮ್ಮನ್ನು ಕರೆದುಕೊಂಡು ಹೋಗುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯಜಮಾನನಿಗೆ ಆಳು ಮಗನು
ಇಲ್ಲ ಎಂಬುದಾಗಿ ನೋಡುವಾಗ ಆತನು ಯಾವ ರೀತಿಯಾಗಿ ತನ್ನ ಜೊತೆಗಿದ್ದಂತ ಆಳು ಮಕ್ಕಳಿಗೆ ಹೊಡೆದನು, ಕುಡುಕರೊಟ್ಟಿಗೆ ಸೇರಿ ಕುಡಿದನು, ಯಾವ ರೀತಿಯಾಗಿ ಆತನು ಕೆಟ್ಟ ದುಷ್ಕಾರ್ಯಗಳು ಮಾಡಿದನು, ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಮಾಡುತ್ತಾ ಇದ್ದೇವಾ? ತಂದೆಯಾದ ದೇವರು ಯೇಸು ಕ್ರಿಸ್ತನು ಒಂದು ದಿನ ಬರುತ್ತಾನೆ, ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ನಾವು ನಂಬಿಕೆಯಿಂದ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಕರೆದುಕೊಂಡು ಹೋಗುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯಜಮಾನನು ಯಾವ ರೀತಿಯಾಗಿ ಬಂದುಕೊಂಡು ಆತನನ್ನು ಹೊಡೆದನೋ, ಆತನನ್ನು ಕಪಟಿಗಳಿಗೆ ಶಿಕ್ಷಿಸುವ ಹಾಗೆ ಯಾವ ರೀತಿಯಾಗಿ ಶಿಕ್ಷಿಸಿದನೋ, ಅದೇ ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಂಬಿಕೆ ಜೀವಿತವನ್ನು ಜೀವಿಸ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಬರುತ್ತಾನೆ. ನಮ್ಮನ್ನು ತೆಗೆದುಕೊಂಡು ಹೋಗುವಾಗ ನಂಬಿಗಸ್ತರಾಗಿ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ಕಪಟಿಗಳ ಹಾಗೆ ಶಿಕ್ಷಿಸುತ್ತಾನೆ. ನಮ್ಮನ್ನು ಈ ಲೋಕದಲ್ಲಿ ಕಪಟಿಗಳ ಹಾಗೆ ಶಿಕ್ಷಿಸಿ ನಮ್ಮನ್ನು ನರಕದಲ್ಲಿ ದಬ್ಬಲ್ಪಡುತ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನರಕದಲ್ಲಿ ಕಟ್ಟಕಟ್ಟಲ್ಲಿ ಹಲ್ಲು ಕಡಿಯುವುದು, ದಗದಗನೆ ಉರಿಯುವಂತ ಬೆಂಕಿ ಇರುತ್ತದೆ, ಗೋಳಾಟ ಇರುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಯೇಸು ಕ್ರಿಸ್ತನೊಟ್ಟಿಗೆ ಸೇರಿ ಸಂತೋಷಿಸುವುದಕ್ಕಾಗಿ ನಾವು ಈ ಲೋಕದಲ್ಲಿ ನಂಬಿಗಸ್ತರಾಗಿ ಜೀವಿಸುವಂತವರಾಗೋಣ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ನಮ್ಮನ್ನು ಯಾರು ನೋಡುತ್ತಾರೋ ಯಾರು ನೋಡುವುದಿಲ್ಲೋ ನಮಗೆ ಬೇಕಾಗಿಲ್ಲ. ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ದೃಷ್ಟಿಸುತ್ತಾನೆ, ನಮ್ಮನ್ನು ನೋಡುತ್ತಾನೆ. ನಾವು ನಂಬಿಗಸ್ತರಾಗಿ ಜೀವಿಸುತ್ತೇವೆ. ನಾವು ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ದಯೆ, ಕರುಣೆ ಹೊಂದಿದವರಾಗಿ ಜೀವಿಸುತ್ತೇವೆ. ಪರಲೋಕ ರಾಜ್ಯದಲ್ಲಿ ನಾನು ಹೋಗುತ್ತೇನೆ ಎಂಬ ಒಂದು ನಿರೀಕ್ಷೆಯಿಂದ ನಾವು ಜೀವಿಸುವಾಗ, ನಾವು ನಂಬಿಕೆಯಿಂದ ಜೀವಿಸುವಾಗ ಪರಲೋಕ ರಾಜ್ಯಕ್ಕೆ ನಾವು ಹೋಗುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.